ಈ ಅಗ್ರಿಮೆಂಟ್ಗಳನ್ನು ಕೂಡ ನಾವು ಕಡ್ಡಾಯವಾಗಿ ಡಿಜಿಟಲ್ ಮಾಡ್ತಾ ಇದ್ದೇವೆ. ಡಿಜಿಟಲ್ ಅಗ್ರಿಮೆಂಟ್ಸ್ ಅನ್ನು ಮಾಡ್ತಾ ಇದ್ದೇವೆ. ಎಲ್ಲ ಸ್ವರೂಪದ್ದು ಕೂಡ ಡಿಜಿಟಲ್ ಅಗ್ರಿಮೆಂಟ್. ಸೊ ಈಗ ಉದಾಹರಣೆಗೆ ನೋಡೋದಕ್ಕೆ ಈ ಫಾರ್ಮ್ಯಾಟೇ ಮೇಂಟೈನ್ ಮಾಡ್ತೇವೆ. ಇದು ಈಗ ಹಾಲಿ ಇರ್ತಕ್ಕಂತಹ ಈ ಸ್ಟ್ಯಾಂಪು ಈಗ ನೋಡೋದಕ್ಕೆಲ್ಲ ಹಿಂಗೆ ಕಾಣುತ್ತೆ, ಯಾಕಂದ್ರೆ ಜನಕ್ಕೆ ಇದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಇದನ್ನೆಲ್ಲ ನಮ್ದ್ರಲ್ಲಿ ಇದು ಏನು ಇಲ್ಲ, ಇದು ಒಂದು ನಂಬರ್ ಅಷ್ಟೇ ಮುಖ್ಯ. ಈಗ ಇಲ್ಲಿ ನಂಬರ್ ಇದೆಯಲ್ಲ, ಇದೇ ಈ ಸ್ಟ್ಯಾಂಪು. ಆದರೆ ಬರೀ ಇಷ್ಟ ಹಾಕ್ಬಿಟ್ಟು ನಾವು ಮಾಡಿದರೆ ಜನ ಇದೇನಪ್ಪ ಏನೋ ಮಾಡಾಕ್ಬಿಟ್ಟವ್ರೆ, ಸ್ಟ್ಯಾಂಪ್ ಪೇಪರೇ ಇಲ್ವಲ್ಲ ಅನ್ಕೋತಾರೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮೇಂಟೈನ್ ಮಾಡಿದ್ದೀವಿ ಸುಮ್ಮನೆ. ಬಟ್ ಮುಖ್ಯ ಇದೊಂದು ನಂಬರು. ಈ ನಂಬರ್ಗೊಂದು QR ಕೋಡ್ ಇರುತ್ತೆ, ಅಷ್ಟಿದ್ರೆ ಅದೇ ಸ್ಟ್ಯಾಂಪ್ ಪೇಪರು. ಇದರಲ್ಲಿ ನಿಮ್ಮ ಅಗ್ರಿಮೆಂಟ್ ಇಲ್ಲಿ ಬಂದ್ಬಿಡುತ್ತೆ. ಈ ಅಗ್ರಿಮೆಂಟು ಈಗ ಇದನ್ನ ಇಷ್ಟು ದಿನ ಪೇಪರಲ್ಲಿ ಇಟ್ಕೊಳ್ಳೋರು ಜನ, ಇದು ಕಳೆದೋದ್ರೆ ಓಟೋಯ್ತು ಅಗ್ರಿಮೆಂಟ್. ಈಗ ಹಂಗಲ್ಲ, ಇಷ್ಟು ನಮ್ಮಲ್ಲೇ ಸ್ಟೋರ್ ಆಗಿರುತ್ತೆ. ಪೇಪರ್ಲೆಸ್, ಟೋಟಲಿ ಪೇಪರ್ಲೆಸ್. ನೀವು ಪ್ರಿಂಟ್ಔಟ್ ತಗೋಬಹುದು, ಆದರೆ ಈ ಪ್ರಿಂಟ್ಔಟ್ಗೆ ಏನು ಬೆಲೆ ಇಲ್ಲ. ಮೂಲ ರೆಕಾರ್ಡಲ್ಲಿ ಏನಿದೆ ಇದನ್ನು ಆಕ್ಸೆಸ್ ಮಾಡಿದಾಗ ನಿಮಗೆ ಈಗ ಉದಾಹರಣೆಗೆ ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಫೋಟೋಶಾಪ್ ಮಾಡಿ ಇದನ್ನೇನೋ ಬದಲಾವಣೆ ಎಡಿಟ್ ಮಾಡಿಬಿಟ್ರೆ ಅಂತ ಇಟ್ಕೊಳ್ಳಿ, ಇಲ್ಲಿ ಒರಿಜಿನಲ್ ಇದ್ದೇ ಇರುತ್ತೆ. ಯಾರು ಬೇಕಾದರೂ ಬಂದು QR ಕೋಡ್ನ ಸ್ಕ್ಯಾನ್ ಮಾಡಿದರೆ ಇದು ಒರಿಜಿನಲ್ ಅಗ್ರಿಮೆಂಟ್ ಏನು ಅನ್ನೋದು ಅಲ್ಲಿರುತ್ತೆ. ಅದನ್ನು ಯಾರೂ ಎಡಿಟ್ ಮಾಡೋಕ್ಕಾಗಲ್ಲ. ಫೀಸ್ ಇಲ್ಲ ಇದರಲ್ಲಿ, ಏನು ಫೀಸ್ ವಿಷಯ. ಇನ್ಫ್ಯಾಕ್ಟ್ ಇದು ಈಗ ಮಧ್ಯವರ್ತಿಗಳಿಗೆ ಕಮಿಷನ್ ಇತ್ತು, ಈಗ ಕಮಿಷನ್ನು ಕೂಡ ಹೊರಟೋಗುತ್ತೆ. ಅದೇನಿವೆ, ಅದು ಸಿಟಿಸನ್ಗೆ ಸಂಬಂಧ ಇಲ್ಲ, ಅದು ಗೌರ್ಮೆಂಟ್ಗೂ ಅವ್ರಿಗೂ ಇದ್ದಿದ್ದು ಇದು. ಸೊ ಇಲ್ಲ, ಇದರಲ್ಲಿ ಏನು ಫೀಸ್ ಅಷ್ಟು. ಕರೆಕ್ಟ್. ಅಂದರೆ ಈಗ ನಾವು ಅಲ್ಲಿ ಆದರೂ ಕೂಡ ಆಯಿತು. ನೀವು ಒಂದು ಪ್ರಶ್ನೆ ಉದ್ಭವಿಸುತ್ತೆ, ನೀವು ಹೇಳ್ತೀರಾ ನೇರವಾಗಿ ನೀವೇ ಪರ್ಚೇಸ್ ಮಾಡಿ ಅಂತ. ಕೆಲವ್ರಿಗೆಲ್ಲ ಇದು ಆಧಾರ್ ಎನೇಬಲ್ಡ್ ಇದೆ. ಆಧಾರ್ ಎನೇಬಲ್ಡು ಇದೆ. ಯಾಕೆ ಅಂದರೆ ಯಾರೋ ನಕಲಿ ಮಾಡಬಾರ್ದು ವ್ಯಕ್ತಿಗಳು ಅನ್ನೋ ಕಾರಣಕ್ಕೆ ಆಧಾರ್ ಎನೇಬಲ್ಡ್. ನೀವು ಆಧಾರ್ ಕೊಡಬೇಕು, OTP ಬರುತ್ತೆ, ಆವಾಗ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ಯಾರ್ದೋ ಹೆಸರಲ್ಲಿ ಯಾರೋ ಹಂಗೂ ಮಾಡೋಂಗಿಲ್ಲ. ಸುಮ್ಮನೆ ನನ್ನ ಹೆಸರಲ್ಲಿ ಯಾರೋ ಮಾಡ್ಕೊಂಡವ್ರೆ ಅಂತ ನಾಳೆ ನನ್ನ ಮೇಲೆ ಕೇಸ್ ಹಾಕಿದರೆ ನಿಮ್ಮ ಪ್ರಾಪರ್ಟಿಗೆ ನನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀರಿ ಅಂತೇಳಿ ಅಂತ. ಸೊ ಆ ಥರ ಇಲ್ಲ. ಇದರಲ್ಲಿ ಆಧಾರ್ ಎನೇಬಲ್ಡು ಪರ್ಚೇಸರು ಮತ್ತು ಯಾರು ಇಬ್ಬರು ಪಾರ್ಟಿಗಳ ಮಧ್ಯ ಅಗ್ರಿಮೆಂಟ್